ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬಿಜೆಪಿಯಲ್ಲಿದ್ದು ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಅನ್ನಿಸ್ಕೊಂಡಿದ್ದಂತಹ, ಹಿಂದೂ ಹುಲಿ ಅನ್ನಿಸ್ಕೊಂಡಿದ್ದಂತಹ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿಮಗೆಲ್ಲರಿಗೂ ಗೊತ್ತಿರುವಂಥವರೇ. ಅವರು ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಅಡಿ, ಅಂದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಗಳನ್ನು, ಪಕ್ಷದ ನಾಯಕರನ್ನು ಅವಮಾನಿಸುವಂಥ ಹೇಳಿಕೆಯನ್ನು ಕೊಟ್ಟಂಥ ಕಾರಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಅಂದರೆ ಅವರು ಎಲೆಕ್ಟ್ ಆಗಿದ್ದಂಥದ್ದು ವಿಜಯಪುರದಿಂದ, ಬಿಜೆಪಿಯಿಂದಲೇ, ಇನ್ನೂ ಕೂಡ ಶಾಸಕರು, ಆದರೆ ಬಿಜೆಪಿಯ ಶಾಸಕರಲ್ಲ. ಅವರೊಂದು ರೀತಿ ಈಗ ಸ್ವತಂತ್ರರಾಗಿಬಿಟ್ಟಿದ್ದಾರೆ. ಹೀಗಾಗಿ ಈ ಮಧ್ಯದಲ್ಲಿ ಅವರು ಎಲ್ಲವೂ ಕೂಡ ಮೊನ್ನೆ ಆದಂತಹ BSY ಅಭಿಮಾನೋತ್ಸವಕ್ಕೂ ಕೂಡ BS ಯಡಿಯೂರಪ್ಪನವರನ್ನು, ವಿಜಯೇಂದ್ರ ಅವರನ್ನು ಟೀಕಿಸುವಂತಹ ಕೆಲಸವನ್ನು ಮತ್ತೆ ಮಾಡಿದ್ರು. ಆದರೆ ಈ ಮಧ್ಯದಲ್ಲಿ ಅವರು ಇತ್ತೀಚಿನ ದಿನಮಾನ, ಅಂದರೆ ಏನು ಈ ಉಚ್ಚಾಟಿತರಾದಂಥ ನಂತರದಲ್ಲೂ ಕೂಡ ಅವರು ಹೇಳ್ಕೊಂಡು ಬರ್ತಾ ಇದ್ದಂಥದ್ದು, ನಾನೊಂದು ಪ್ರಾದೇಶಿಕ ಪಕ್ಷವನ್ನು ಕಟ್ತೇನೆ, ಸ್ವತಂತ್ರ ಪಕ್ಷವನ್ನು ಕಟ್ತೇನೆ, JCB ಅನ್ನುವಂಥದ್ದು ನನ್ನ ಗುರುತಾಗಿರುತ್ತೆ, JCB ಪಾರ್ಟಿ ಕಟ್ತೇನೆ, ನಾನು ಖಂಡಿತವಾಗಿಯೂ ಎಲೆಕ್ಷನ್ಗೆ ನಿಂತು ಗೆದ್ದೇ ಗೆಲ್ತೇನೆ, ನಮ್ಮ ಪಕ್ಷ ಗೆಲ್ಲುತ್ತೆ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೇನೆ ಎನ್ನುವಂತಹ ಅತಿ ಭರವಸೆಯ ಮಾತುಗಳನ್ನು ಯತ್ನಾಳ್ ಅವರು ಎಲ್ಲ ಕಡೆಯೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಆಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ತಮಿಳುನಾಡಿನ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ವಿಜಯ್ ಅವರು 2 ವರ್ಷದ ಹಿಂದೆ ಅವರ ತಮಿಳು ವೇಟ್ರಿ ಕಳಗಂ ಅನ್ನುವಂಥ TVK ಪಕ್ಷವನ್ನು ಕಟ್ಟಿದಂಥದ್ದು. ಅವರು ಸಿನಿಮಾ ನಟರು, ಅಂದರೆ ತಮಿಳುನಾಡಿನ ಗವರ್ನೆನ್ಸ್ನ ನೋಡ್ತಾ ಹೋದಾಗ ಸಿನಿಮಾ ನಟರಿಗೆ ಮಣೆ ಹಾಕಿರುವಂಥದ್ದು ಉದಾಹರಣೆಗಳು ಬೇಕಾದಷ್ಟಿದೆ. ಅಲ್ಲಿ ಅಂಥದ್ದು ವರ್ಕೌಟ್ ಆಗುತ್ತೆ. ಆದರೆ ಕರ್ನಾಟಕ ರಾಜಕಾರಣದಲ್ಲಿ ಅಂಥದ್ದು ವರ್ಕೌಟ್ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇರೋದು. ತಮಿಳುನಾಡಿನಲ್ಲಿ ವಿಜಯ್ ಅವರ ಅಭೂತಪೂರ್ವವಾದಂತಹ ಸಾಧನೆ, ಜಯ ಏನಿತ್ತು TVK ಪಕ್ಷದ್ದು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರು. ಅತಂಥ ಪರಿಸ್ಥಿತಿ ಬಂದರೂ ಕೂಡ somehow he managed to form the government. ಈಗ ಗವರ್ಮೆಂಟ್ನ ಫಾರ್ಮ್ ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಕರ್ನಾಟಕದಲ್ಲಿ ನಾನು ವಿಜಯ್ ಥರದ ಮಾದರಿಯಲ್ಲೇ, ವಿಜಯ್ ಏನು 2 ವರ್ಷ ಯತ್ನಾಳ್ ಅವ್ರಿಗೆ ಗೊತ್ತಿದೆ, ಬರೀ ವಿಜಯ್ ಅವರು 2 ವರ್ಷದ ಕೆಲಸ ಅಲ್ಲ, ಇದು 16 ವರ್ಷಗಳ ಕೆಲಸ ವಿಜಯ್ ಅವ್ರದ್ದು. ಅವರ ಅಭಿಮಾನಿ ಬಳಗವನ್ನೆಲ್ಲ ಒಟ್ಟಾಗಿ ಸೇರಿಸಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯಕ್ಕೆ ಬರೋದಕ್ಕೆ ಏನೆಲ್ಲ ತಯಾರಿ ಬೇಕೋ ಅದೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ವಿಜಯ್ ಹೊಸಬರಂತಾದರೂ ಕೂಡ ಇಷ್ಟಾದರೂ ತಯಾರಿ ಮಾಡ್ಕೊಂಡಿದ್ದಾರೆ. ಆದರೆ ಇಂಥದ್ದೇ ಫಾರ್ಮುಲಾ ಕರ್ನಾಟಕದ ರಾಜಕಾರಣಕ್ಕೆ ವರ್ಕೌಟ್ ಆಗುತ್ತಾ ಅಂದರೆ, ಯತ್ನಾಳ್ ಅವರೇನು ಹೊಸಬರಲ್ಲ, ಯತ್ನಾಳ್ ಅವರು ಹಳಬರೇ, ಸಚಿವರು, ಅಟಲ್ ಬಿಹಾರಿ ವಾಜಪೇಯಿ ಇದರಲ್ಲಿ ಸಚಿವರಾಗಿದ್ದಂಥವರು, ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಂಥವರು, ಅವರು MP ಆಗಿ MLA ಆಗಿ ಇಷ್ಟೆಲ್ಲ ಅನುಭವ ಇರುವಂಥ ಯತ್ನಾಳ್ ಅವರು, ಅವರದ್ದು ಇಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಕರ್ನಾಟಕದ ರಾಜಕಾರಣಕ್ಕೆ ಅನ್ನುವಂಥ ಕುತೂಹಲ. ಅವರಂತೂ ಅತಿ ಭರವಸೆಯಲ್ಲಿ ಇದ್ದಾರೆ, ಈ ಥರ ಜನ ನಮ್ಮನ್ನೂ ಕೈ ಹಿಡಿಯಬಹುದು. ಅಂದರೆ ಈ ರಾಷ್ಟ್ರೀಯ ಪಕ್ಷಗಳ ಆಡಳಿತದಲ್ಲಿ ಬೇಸತ್ತು ಹೋಗಿರುವಂತಹ ಜನತೆ ಬದಲಾವಣೆಯನ್ನು ಬಯಸಿ, ಯಾಕೆಂದರೆ ಇಲ್ಲಿ JDS ಅನ್ನುವಂಥ ಪ್ರಾದೇಶಿಕ ಪಕ್ಷ ಆಲ್ರೆಡಿ ಇದೆ, ಇನ್ನೊಂದಷ್ಟು ಸಣ್ಣ ಪುಟ್ಟ ಬೇರೆ ಬೇರೆ ಸ್ವತಂತ್ರ ಪಕ್ಷಗಳಿದ್ದಾವೆ. ಈ ಮಧ್ಯದಲ್ಲಿ ಉಪೇಂದ್ರ ಅವರ ಪ್ರಜಾಕೀಯ ಈಗ ಒಂದು ರೀತಿಯಲ್ಲಿ ಮತ್ತೆ ಪುಟಿದೇಳುತ್ತಾ ಇದೆ, ಅಂದರೆ ಆ್ಯಕ್ಟಿವ್ ಆಗ್ತಾ ಇದೆ ಆಫ್ಟರ್ ವಿಜಯ್ಸ್ ವಿಕ್ಟ್ರಿ ಇನ್ ದ ತಮಿಳುನಾಡು ಸ್ಟೇಟ್. ಹೀಗಾಗಿ ಪ್ರಜಾಕೀಯವೂ ಕೂಡ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಸ್ಪರ್ಧೆ ಮಾಡಬಹುದು. ಉಪೇಂದ್ರ ಅವರು ಸರಿಯಾದಂಥ ರೀತಿಯಲ್ಲಿ ಪಕ್ಷವನ್ನು ಸಂಘಟಿಸಿ 2028ಕ್ಕೆ ಚುನಾವಣೆಗೆ ಹೋಗ್ತಾರೆ. ಈ ಮಧ್ಯದಲ್ಲಿ ಯತ್ನಾಳ್ ಅವರ ಪಕ್ಷ ಒಂದು ರೀತಿಯಲ್ಲಿ BJP ಮತಗಳನ್ನು ಸೆಳೆಯುವಲ್ಲಿ ಸಫಲವಾಗುತ್ತಾ, ಅಥವಾ BJP ಮತಗಳು, ಹಿಂದೂ ಮತಗಳು ಸ್ಪ್ಲಿಟ್ ಆಗುತ್ತಾ, ಅದು BJPಗೆ ಪ್ಲಸ್ ಆಗುತ್ತಾ, ಯತ್ನಾಳ್ ಅವರ ಪಕ್ಷಕ್ಕೆ ಪ್ಲಸ್ ಆಗುತ್ತಾ? ಮಾತಾಡದಷ್ಟು ಸುಲಭ ಇದೆಯಾ ವಿಜಯ್ ಅವರ ರೀತಿ ನಾನು ಜಯ ಗಳಿಸ್ಬಿಡ್ತೇನೆ ಅಂತ? ಅಂಥದ್ದು ತಮಿಳುನಾಡಿನಲ್ಲಿ ಓಕೆ ಆಯಿತು ಆ ಫಾರ್ಮುಲಾ, ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಆ ಫಾರ್ಮುಲಾ ವರ್ಕೌಟ್ ಆಗುತ್ತಾ? ಇದೆಲ್ಲವೂ ಕೂಡ ಬೇಕಾದಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ ತಯಾರಿಯೂ ಕೂಡ ಅಷ್ಟೇ ಬೇಕಾಗುತ್ತೆ. ಈಗಾಗಲೇ ಅವ್ರು ಹೇಳ್ತಾ ಇರುವಂಥದ್ದು, 1 ವರ್ಷಗಳ ಕಾಲ ನಾನು ಪ್ರವಾಸವನ್ನು ಮಾಡ್ತೇನೆ, ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಕಾರ್ಯಕರ್ತರನ್ನು, ಪಕ್ಷವನ್ನು ಸಂಘಟಿಸಿ ನನ್ನ ಪಕ್ಷವನ್ನು ನಾನು ಘೋಷಿಸ್ತೇನೆ, ನಾನು 2028ರ ಚುನಾವಣೆಗೆ ಸ್ಪರ್ಧಿಸ್ತೇನೆ, ನಮ್ಮ ಪಕ್ಷ ಗೆದ್ದೇ ಗೆಲ್ಲುತ್ತೆ, ಬಹುಮತವನ್ನು ತೆಗೆದುಕೊಳ್ಳುತ್ತೆ, ಸಂಖ್ಯಾಬಲವನ್ನು ಪಡೆದುಕೊಳ್ಳುತ್ತೆ, ನಾನೇ ಮುಖ್ಯಮಂತ್ರಿಯಾಗಿ ಪಕ್ಷವನ್ನು ಮುನ್ನಡೆಸ್ತೇನೆ, ಈ ರೀತಿಯಾಗಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇದು ಅಷ್ಟು ಸುಲಭ ಇದೆಯಾ? 2028ಕ್ಕೆ ಯತ್ನಾಳ್ ಅವರು ಯಾವ ಪಕ್ಷದೊಂದಿಗೆ ಸ್ಪರ್ಧಿಸ್ತಾರೆ, ಗೆಲ್ಲುತ್ತಾರಾ, ಮುಖ್ಯಮಂತ್ರಿ ಆಗ್ತಾರಾ, ಇದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.